ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2025ರಲ್ಲಿ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಯಾವ್ಯಾವ ಬೇಡಿಕೆಗಳು ಈಡೇರಲಿರುವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋನ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ನ್ಯೂಸ್ ಇದ್ರೂ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ನ್ಯೂಸ್ ಇದ್ರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸನ್ನು ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಿಮಗೆ ನಾನು ಏನೇ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಗೆಗಿನ ಏನೇ ಅಪ್ಡೇಟ್ ಇದ್ರೂ ಅಥವಾ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಗೆಗಿನ ಏನೇ ನ್ಯೂಸ್ ಇದ್ರೂ ಕೂಡ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಸೊ ಮೊದಲನೇದಾಗಿ ನಾನು ಹೇಳ್ದಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು 2025ರಲ್ಲಿ ಯಾವ್ಯಾವ ಬೇಡಿಕೆಗಳು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಪೂರ್ತಿಯಾಗಲಿವೆ ಅನ್ನೋ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಹಲವು ದಿವಸಗಳಿಂದ ಕಾಯ್ತಿದ್ದಂಥ 7 ಪೇ ಕಮಿಷನ್ ಏನೋ ಆಗಸ್ಟ್ 2024ರಲ್ಲಿ ಜಾರಿಗೆ ಬಂತು. ಆದರೂ ಕೂಡ ಹಲವಾರು ಬೇಡಿಕೆಗಳು ಏನು 7 ಪೇ ಕಮಿಷನ್ ಅವರ ಶಿಫಾರಸಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಇನ್ನೂ ಕೂಡ ಬಾಕಿ ಇದೆ. ಸೊ ಅವುಗಳನ್ನು ಒಂದೊಂದಾಗಿ 2025ರಲ್ಲಿ ಜಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಏನಂದರೆ, ಏನು ಕೊರೋನಾ ಟೈಮಲ್ಲಿ 18 ತಿಂಗಳ ಬಾಕಿ ಇತ್ತು ಪೆನ್ಷನ್ ಮತ್ತು ಬಾಕಿ DA ಇತ್ತು ಸರ್ಕಾರಿ ನೌಕರರದ್ದು, ಅದನ್ನು ಇವಾಗ 2025ರಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ ತಲುಪಿಸ್ತೇವೆ ಅನ್ನೋ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸೊ ಆವಾಗ ಕೊರೋನಾ ಟೈಮಲ್ಲಿ ಆರ್ಥಿಕ ಸಮಸ್ಯೆ ಇತ್ತು ಸರ್ಕಾರಕ್ಕೆ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ನೌಕರರಿಗೆ ಹಾಗೆ ಪಿಂಚಣಿದಾರರಿಗೆ ಏನು DA ಹಾಕಿಕೊಡ್ಬೇಕಿತ್ತು ಅದನ್ನು ತಡೆ ಹಿಡಿಯಲಾಗಿತ್ತು. ಆದರೆ ಇವಾಗ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿರುವಂಥ ಕಾರಣದಿಂದ 2025ರಲ್ಲಿ, ಯಾಕಂದರೆ ಆಲ್ಮೋಸ್ಟ್ ಆಲ್ರೆಡಿ 4-5 ಇಯರ್ಸ್ ಆಗೋಯಿತು, ಹಾಗಾಗಿ 2025ರ ಒಳಗಾಗಿ ಬಾಕಿ 18 ತಿಂಗಳ ಬಾಕಿ DA ಏನಿದೆ ಅದನ್ನು ಬ್ಯಾಚ್ ವೈಸಲ್ಲಿ ಕೊಡಬೇಕು ಅನ್ನೋದನ್ನು ಮೊದಲನೇದಾಗಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಎರಡನೇ ಅಂಶ, ಹಲವಾರು ದಿನಗಳಿಂದ ಎಲ್ಲರೂ ಕಾಯ್ತಾ ಇರುವಂಥ ಅಂಶ ಏನಂದರೆ 70 ವರ್ಷ ಮೇಲಿನವರಿಗೆ 10% ಅಡಿಷ್ನಲ್ ಪೆನ್ಷನ್ ಸಿಗೋದ್ರ ಬಗ್ಗೆ. ಸೊ ಈ 70 ವರ್ಷ ಹೆಚ್ಚಿನವರಿಗೆ ಏನು 10% ಎಕ್ಸ್ಟ್ರಾ ಪಿಂಚಣಿ ಕೊಡಬೇಕು ಅಂತ ಏನೋ ವಿಷಯ ಇದೆ ಅಲ್ವಾ, ಇದನ್ನು 7ನೇ ವೇತನ ಆಯೋಗದ ಶಿಫಾರಸಲ್ಲಿ ಮೆನ್ಷನ್ ಮಾಡಿದ್ರು ಹಾಗೂ ಅದನ್ನು ಆರ್ಥಿಕ ಇಲಾಖೆಯವರು ಕೂಡ ಒಪ್ಕೊಂಡಿದ್ರು. ಹೌದು, 70 ವರ್ಷ ಮೇಲಿನವರಿಗೆ ಕಷ್ಟ ಆಗುತ್ತೆ, ಹಾಗಾಗಿ ಅವರಿಗೆ ಅಡಿಷನಲ್ 10% ಕೊಡಬೇಕು ಅನ್ನೋದ್ರ ಬಗ್ಗೆ ಒಪ್ಕೊಂಡಿದ್ರು. ಆದರೆ ಅದರ ಬಗ್ಗೆ ಯಾವುದು ಆಗಸ್ಟಲ್ಲಿ ಏನು ಆದೇಶ ಪ್ರತಿ ಹೊರಡಿಸಿತ್ತು ಅಥವಾ ಅದರ ನಂತರ ಹೊರಡಿಸಿದ ಆದೇಶ ಪ್ರತಿಗಳಲ್ಲಿ ಈ ವಿಷಯದ ಬಗೆಗಿನ ಯಾವುದೇ ರೀತಿಯ ಆದೇಶ ಪ್ರತಿಗಳಿರಲಿಲ್ಲ. ಆದರೆ ಇದು 7ನೇ ವೇತನ ಆಯೋಗದ ಶಿಫಾರಸಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ ಮತ್ತು ಆರ್ಥಿಕ ಇಲಾಖೆ ಕೂಡ ಇದಕ್ಕೆ ಒಪ್ಕೊಂಡಿರೋದ್ರಿಂದ ಖಂಡಿತವಾಗಿಯೂ ಈ 2025ರಲ್ಲಿ ಇದರ ಕುರಿತಾಗಿ ಆದೇಶ ಪ್ರತಿಯನ್ನು ಹೊರಡಿಸ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ಕೂಡ ಏನು ಹೊಸ ವರ್ಷದ ಬಜೆಟ್ ಮಂಡನೆ ಅದರೊಳಗೆ ಬರುವಂತಹ ನಿರೀಕ್ಷೆಗಳಿವೆ. ಈ ಆದೇಶ ಪ್ರತಿಗಳು 70 ವರ್ಷದ ಮೇಲಿನವರಿಗೆ 10% ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ. ಇನ್ನು ಮೂರನೇ ಅಂಶ ಏನಂದರೆ, ತುಂಬ ದಿವಸಗಳಿಂದ ಬೇಡಿಕೆಯಲ್ಲಿರುವಂಥದ್ದು, ಎಲ್ಲ NPS ಅವರಿಗೆ OPSಗೆ ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. ಸೊ ಇದನ್ನು ಕೂಡ 2024ರಲ್ಲಿ ಸ್ವಲ್ಪ ಮಟ್ಟಿಗೆ ಇದನ್ನು ಜಾರಿಗೆ ತಂದಿದ್ದಾರೆ. ಆದರೂ ಎಲ್ಲ ಎಂಪ್ಲಾಯೀಸ್ಗೂ, ಎಲ್ಲ ಪೆನ್ಷನರ್ಸ್ಗೂ, ಎಲ್ಲ ಎಂಪ್ಲಾಯೀಸ್ಗೂ ಇದು ಇನ್ನೂ ಜಾರಿ ಆಗಿಲ್ಲ. ಸೊ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಹೋರಾಟ ನಡೀತಾನೆ ಇದೆ ಈ ವಿಷಯವಾಗಿ, ಹಾಗೂ ಹಲವಾರು ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಪರಿಗಣಿಸುವುದಾಗಿ ತಿಳಿಸ್ಕೊಟ್ಟಿದೆ. ಇದರಿಂದಾಗಿ ಈ ಒಂದು ಅಂಶ ಏನು NPS ಮತ್ತು OPS ನಡುವೆ ಚೂಸ್ ಮಾಡೋ ಅವಕಾಶವನ್ನು ಎಂಪ್ಲಾಯೀಸ್, ನೌಕರರು ಅಥವಾ ಪಿಂಚಣಿದಾರರಿಗೆ ಬಿಟ್ಕೊಡ್ಬೇಕು ಅನ್ನೋ ವಿಷಯ ಕೂಡ ಈ ವರ್ಷದಲ್ಲಿ ಜಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಸೊ ಅದನ್ನು ಕೂಡ ಬೇಗ ಜಾರಿಯಾದರೆ ಇದರಿಂದ ಹಲವಾರು ಜನಕ್ಕೆ ಉಪಯೋಗ ಆಗಲಿದೆ. ಅದನ್ನು ಕೂಡ OPS ಅಥವಾ ಹಳೆ ಪಿಂಚಣಿ ಯೋಜನೆಯನ್ನು ಚೂಸ್ ಮಾಡುವಂತಹ ಅವಕಾಶ ಎಲ್ಲ ಪಿಂಚಣಿದಾರರು ಹಾಗೂ ನೌಕರರಿಗೂ ಬೇಗನೆ ಸಿಗಲಿದೆ.
ಇನ್ನೊಂದು ಪಾಯಿಂಟ್ ಏನಂದರೆ, ಯಾರ್ಯಾರು ನಿವೃತ್ತರಾಗಿರ್ತಾರೋ, ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗಿರುವಂಥವರಿಗೆ ನಗದು ರಹಿತ ಚಿಕಿತ್ಸೆ. ಈಗ ಸರ್ಕಾರಿ ನೌಕರರಿಂದ ನಿವೃತ್ತರಾಗಿರೋರಿಗೆ ಪೆನ್ಷನ್ ಬರ್ತಿರುತ್ತೆ, ಆದರೆ ಯಾವುದಾದ್ರೂ ಹೆಲ್ತ್ ಕಂಡೀಷನ್ಸ್ ಬಂದರೆ ಅದು ಆ ಪೆನ್ಷನ್ ಅನ್ನೋದು ಸಾಕಾಗಲ್ಲ. ಹಾಗಾಗಿ ಅಂಥವರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸಬೇಕು ಅಂತ ಹೇಳಿ ಸರ್ಕಾರದ ವತಿಯಿಂದ ಒದಗಿಸಬೇಕು ಅನ್ನೋ ಮನವಿ ಕೂಡ ಸಲ್ಲಿಕೆ ಆಗಿತ್ತು. ಅದಕ್ಕೂ ಕೂಡ 7ನೇ ವೇತನ ಆಯೋಗ ಒಪ್ಕೊಂಡಿತ್ತು ಹಾಗೂ ಶಿಫಾರಸ್ನಲ್ಲಿ ಅದನ್ನು ಪಾಯಿಂಟನ್ನು ಮೆನ್ಷನ್ ಮಾಡಿತ್ತು ಮತ್ತು ಆರ್ಥಿಕ ಇಲಾಖೆ ಕೂಡ ಒಪ್ಕೊಂಡಿತ್ತು. ಆದರೆ ಅದರ ಬಗ್ಗೆನೂ ಇವಾಗಲೇ ಯಾವುದೇ ರೀತಿಯ ಆದೇಶ ಪ್ರತಿ ಬಿಡುಗಡೆ ಆಗಿಲ್ಲ. ಹಾಗಾಗಿ ಅದು ಕೂಡ ಆದೇಶ ಪ್ರತಿಯನ್ನು 2025ರಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇದೇನಾದರೂ ಬಿಡುಗಡೆ ಆದರೆ ಎಲ್ಲ ಸರ್ಕಾರಿ ನೌಕರಿಂದ ನಿವೃತ್ತರಾದ ಎಲ್ಲರೂ ಕೂಡ ನಗದು ರಹಿತ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದಾಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ಇನ್ನು ಮತ್ತೊಂದು ವಿಷಯ ಏನಂದರೆ, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ, ಆಲ್ರೆಡಿ ಸರ್ಕಾರಿ ನೌಕರರಲ್ಲಿ ಇದ್ದೀರೋ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ಅವರಿಗೂ ಕೂಡ ನಗದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂದರೆ ಇನ್ಶೂರೆನ್ಸ್ ಏನು ಹೆಲ್ತ್ ಇನ್ಶೂರೆನ್ಸ್ ಸರ್ಕಾರದ ವತಿಯಿಂದ ಸಿಗುತ್ತೆ. ಅದು ಇವಾಗ ಸದ್ಯಕ್ಕೆ ಏನಾಗಬೇಕಂದ್ರೆ, ನಿಮ್ಗೆ ಏನಾದರೂ ಹುಷಾರಿಲ್ದಿದ್ರೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದರೆ ಡಿಸ್ಚಾರ್ಜ್ ಆದಮೇಲೆ ಆ ಬಿಲ್ಸ್ ಏನು ಕೊಟ್ಟಿರ್ತಾರೋ ಅದಕ್ಕೆ ಫಸ್ಟ್ ನೀವು ಹಣ ಪೇಮೆಂಟ್ ಮಾಡಬೇಕಾಗುತ್ತೆ. ಆಮೇಲೆ ಆ ಬಿಲ್ಸ್ ಅಂತಂದು ಮತ್ತೆ ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅದನ್ನು ಅಪ್ಲೈ ಮಾಡಿ ರಿಯಂಬರ್ಸ್ಮೆಂಟನ್ನು ಕ್ಲೇಮ್ ಮಾಡಬೇಕಾಗುತ್ತೆ. ಆ ಹಣವನ್ನು ಕ್ಲೇಮ್ ಮಾಡಿ ಪಡೆದುಕೊಳ್ಬೇಕಾಗುತ್ತೆ. ಅದೇ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗೋದಾದರೆ ನೀವು ಹೋಗಿ ಅಡ್ಮಿಟ್ ಆದ ತಕ್ಷಣ ಆ ಕ್ಯಾಶ್ಲೆಸ್ ಕಾರ್ಡನ್ನು ತೋರಿಸಿದರೆ ನೀವು ಯಾವುದೇ ರೂಪಾಯಿಯನ್ನು ₹1 ಕಟ್ಟದೆ ಎಲ್ಲ ಚಿಕಿತ್ಸೆಗಳನ್ನು ಪಡೆದುಕೊಳ್ಬೋದಾಗುತ್ತೆ. ಹಾಗೂ ಸರ್ಕಾರನೇ ಏನು ಚಿಕಿತ್ಸೆಯ ವೆಚ್ಚ ಇರುತ್ತೋ ಅದನ್ನು ಪೂರ್ತಿ ಸರ್ಕಾರನೇ ನೋಡಿಕೊಳ್ಳುತ್ತೆ. ಈ ಒಂದು ಬೇಡಿಕೆಯನ್ನು ಕೂಡ 7ನೇ ವೇತನ ಆಯೋಗದ ಶಿಫಾರಸ್ನಲ್ಲಿ ಮೆನ್ಷನ್ ಆಗಿತ್ತು. ಸೊ ಇದು ಕೂಡ ಜಾರಿಯಾಗುವಂತಹ ಎಲ್ಲ ಸಂಭವಗಳನ್ನು 2025ರಲ್ಲಿ ಇದೆ. ಇದರ ಬಗ್ಗೆ ಕೂಡ ಆದೇಶ ಪ್ರತಿಯನ್ನು ರಚಿಸಲಾಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಏನು ಯಾರಾದರೂ ಪೆನ್ಷನರ್ಸ್ ಬಗ್ಗೆ ಈ ವಿಷಯ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಈ ವರ್ಷದಿಂದ ಏನು ಹೇಳಿದೆ ಅಂದರೆ, ಪೆನ್ಷನ್ ಪ್ರೊಸೆಸನ್ನು ಸ್ವಲ್ಪ ಬೇಗ ಮಾಡೋದ್ರ ಬಗ್ಗೆ. ರಿಟೈರ್ಡ್ ಆಗಿ ಅವ್ರಿಗೆ 1 ತಿಂಗಳೊಳಗೇ ಅವರ ಪೆನ್ಷನ್ ಅವರ ಕೈ ಸೇರಬೇಕು. ಅವರಿಗೆ ಯಾವುದೇ ಕಾರಣಕ್ಕೂ ಪೆನ್ಷನ್ ತಗೊಳ್ಳೋದ್ರಲ್ಲಿ ಗ್ಯಾಪ್ ಆಗಬಾರ್ದು. ರಿಟೈರ್ಡ್ ಆಗೋಕ್ಕೂ 2 ತಿಂಗಳ ಮೊದಲೇ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿ ರಿಟೈರ್ಡ್ ಆದ ತಕ್ಷಣ ಅವರಿಗೆ ಪೆನ್ಷನ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಜಾರಿಗೆ ತಂದಿದ್ರು. ಇವಾಗಲೇ ಇದರ ಬಗ್ಗೆ ಆದೇಶ ಪ್ರತಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಇದು ಇಂಪ್ಲಿಮೆಂಟ್ ಆಗೋದು 2025ರಿಂದ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ರೀಸೆಂಟಾಗಿ ರಿಟೈರ್ಡ್ ಆಗಿರ್ತೀರೋ ಅವರು ದಯವಿಟ್ಟು, ಅಥವಾ ರಿಟೈರ್ಡ್ ಆಗಲಿಕ್ಕಿದ್ದೀರೋ ಅವರು ಈ ಒಂದು ಆದೇಶದ ಉಪಯೋಗನ ಪಡೆದುಕೊಳ್ಬೋದಾಗಿದೆ. ಧನ್ಯವಾದಗಳು.